ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಶ್ರೀರ್ಯತ್ತರೂಪಿಣ್ಯುರುಗಾಯ ಪಾದಯೋಃ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ಪ್ರೇಂಕಶ್ರಿತಾಯಾಃ ಕುಸುಮಾಕರಾನುಗೈಃ ವಿಗೀಯಮಾನಾ ಪ್ರಿಯಕರ್ಮಗಾಯತೆ ದೇಹೇಂದ್ರಿಯಪ್ರಾಣಮನೋಭಿಮಾನೋ ಜೀವೋಂತರಾತ್ಮಾ ಗುಣಕರ್ಮಮೂರ್ತಿಃ ಸೂತ್ರಂ ಮಹಾನುತ್ಯುರುಧೇಹ ಗೀತಃ ಸಂಸಾರ ಆಧಾವತಿ ಕಾಲತಂತ್ರಃ ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ಯೋಯಂ ಮಹಾಮುನಿಃ ಭಗವಾನ್ ಬಾದರಾಯಣಃ ಅರ್ಥೇಷು ಅಭಿಜ್ಞಃ ಸ್ವರಾಟ್ ಆದಿಕವಯೇ ಬ್ರಹ್ಮ ತೇನೆ ಯಂ ಚ ಸೂರಯಃ ಅಧಿಗಂತುಂ ಅಕ್ಷಮಾಃ ಮುಹ್ಯಂತೆ ಯತ್ರ ಅಯಂ ತ್ರಿಸರ್ಗಃ ಮೃಷಾ ಯಂ ಚ ಸತ್ಯಂ ಪರಂ ಸರ್ವೇ ಯೋಗಿನಃ ಧ್ಯಾಯಂತೆ ಸೋಯಂ ವ್ಯಾಸಃ ಅಸ್ಮಿನ್ ಭಾಗವತ ಗ್ರಂಥೆ ಪ್ರೋಜ್ಜಿತಂ ಕೈತವಂ ಧರ್ಮಂ ಪ್ರದರ್ಶಯಾಮಾಸ. ಅಪಿ ಚ ಮೋಕ್ಷಾಖ್ಯಂ ಶಿವಂ ಯಹ ದದಾತಿ ಯಶ್ಚ ತಾಪತ್ರಯಂ ಉನ್ಮೂಲಯತೆ ತಂ ವಾಸ್ತವಂ ವಸ್ತು ಭಗವಂತಂ ಅತ್ರ ನಿರ್ಮತ್ಸರಾನ್ ಸಜ್ಜನಾನ್ ಬೋಧಯಾಮಾಸ. ಯಸ್ಮಿನ್ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ವರ್ತಮಾನೆ ಸತಿ ಅಪರೈಃ ಗ್ರಂಥೈಃ ಕಿಂ ಪ್ರಯೋಜನಂ ಅಸ್ಮತ್ಸದೃಶೈಃ ಶ್ರದ್ಧಾಲುಭಿಃ ಈಪ್ಸ್ಯೇತ. ಏತದೇವ ಭಾಗವತಾಖ್ಯಂ ಗ್ರಂಥರತ್ನಂ ಶ್ರುತ್ವಾ ಸರ್ವೇಪಿ ಕೃತಿನಃ ಶುಶ್ರೂಷವಃ ಭಗವಂತಂ ಸ್ವಸ್ವ ಹೃತ್ಸು ಅವರೋದ್ಧುಂ ಪ್ರಭವಂತಿ. ತಸ್ಯ ಚ ಭಾಗವತಸ್ಯ ತ್ರಯಃ ಶ್ಲೋಕಾಃ ಅತೀತೇಷು ದಿವಸೇಷು ವ್ಯಾಖ್ಯಾಸ್ಯಂತ. ಅಥಾತ್ರ ಭಾಗವತಸ್ಯ ಕಥಾ ಚತುರ್ಥೇ ಶ್ಲೋಕೆ ಪ್ರಾರಭ್ಯತೆ. ಅನಿಮಿಷಕ್ಷೇತ್ರೇ ನೈಮಿಷೆ ಶೌನಕಾದಯಃ ಋಷಯಃ ಸ್ವರ್ಗಂ ಲೋಕಂ ಜಿಗೀಷವಃ ಸಹಸ್ರಸಮಂ ಸತ್ರಮೇಕಂ ಆಸತ. ವ್ಯಾಸರು ರಚನೆ ಮಾಡಿದಂಥ ಮಹಾಭಾರತದ ಈ ಭಾಗವತದ ಶ್ರವಣಕ್ಕೆ ನಾವೀಗ ತೊಡಗಿದ್ದೇವೆ. ಮೊದಲ 3 ಶ್ಲೋಕಗಳಲ್ಲಿ ಭಗವಂತನಿಗೆ ನಮಸ್ಕಾರ ರೂಪವಾದ ಮಂಗಳ ಮತ್ತು ಈ ಭಾಗವತದಲ್ಲಿ ಏನು ಹೇಳ್ತಾರೆ ಅಂತ ಅನ್ನೋದನ್ನು ನೋಡಿದ್ದೀವಿ. 3ನೇ ಶ್ಲೋಕದಲ್ಲಿ
ವೇದವೆಂಬ ವೃಕ್ಷದಿಂದ ಕಳಚಿ ಬಿದ್ದಂಥ ಹಣ್ಣಿದು ಅಂತನ್ನೋದನ್ನು ಕೂಡ ನಾವು ನೋಡಿದ್ದೀವಿ. ಇನ್ನು ಮುಂದೆ ಈ ಭಾಗವತ ಗ್ರಂಥದ ಶ್ರವಣ, ಆ ಕಥೆಯ ಶ್ರವಣ ಇನ್ನು ಮುಂದೆ ಪ್ರಾರಂಭ ಆಗಬೇಕಾಗಿದೆ. ಅದಕ್ಕೆ ಆರಂಭದಲ್ಲೇ ಜನ್ಮಾದ್ಯಸ್ಯೇತಃ ಎಂಬ ಶ್ಲೋಕದಿಂದ ಭಗವಂತನನ್ನು ನಾವು ಸ್ತುತಿಸಿದ್ದೀವಿ. ಶ್ರೀರತ್ನ ರೂಪಿಣಿ ಅನ್ನೋ ಪಾದದಿಂದ, ಅನ್ನೋ ಶಬ್ದದಿಂದ ಲಕ್ಷ್ಮೀದೇವಿಯನ್ನು ಸ್ತುತಿಸಿದ್ದೀವಿ. ದೇಹೇಂದ್ರಿಯ ಪ್ರಾಣ ಮನೋಭಿಮಾನೋ ಅನ್ನುವ ಶ್ಲೋಕದಿಂದ ಮುಖ್ಯ ಪ್ರಾಣವನ್ನು ಸ್ತುತಿಸಿದ್ದೇವೆ. ಯಸ್ವಾನುಭಾವಂ ಅನ್ನುವ ಶ್ಲೋಕ ಶಿವನ ಅಂಶ ಸಂಭೂತನಾದ ಶುಕಾಚಾರ್ಯನನ್ನು ವರ್ಣಿಸಿದ ಬಗೆಯನ್ನು ಕೂಡ ನೋಡಿದ್ದೇವೆ. ವ್ಯಾಸರು ಸ್ವಯಂ ಪರತತ್ವ, ಭಾಗವತವನ್ನು ನಮಗೆ ಕೊಟ್ಟಂಥ ಕವಿಯೂ ಹೌದು. ಲಕ್ಷ್ಮೀದೇವಿ ಅದರ ಸಕಲ ವಾಂಗ್ಮಯದ ಅಭಿಮಾನಿನಿ ದೇವತೆ. ಮುಖ್ಯ ಪ್ರಾಣ ಈ ಎಲ್ಲ ವಾಂಗ್ಮಯಗಳನ್ನು ವ್ಯಾಖ್ಯಾನಿಸಿ ಜಗತ್ತಿಗೆ ಕೊಟ್ಟವನು. ವಿಶೇಷತಃ ಮಧ್ವರ ರೂಪದಿಂದ ಭಾಗವತ ತಾತ್ಪರ್ಯ ನಮಗೆ ಕೊಟ್ಟಂಥವನವನು. ಅದರ ಬಳಿಕ ಬರುವಂಥ ಈ ರುದ್ರ ಶುಕಾಚಾರ್ಯನ ರೂಪದಿಂದ ಆ ಭಾಗವತದ ವ್ಯಾಖ್ಯಾನ ಮಾಡಿದವನು ನಮಗೆ. ಅವನು ವ್ಯಾಖ್ಯಾನ ಮಾಡಿದ್ರಿಂದ ನಮಗೆ ಭಾಗವತ ಹೀಗೆ ತಿಳಿಯುವಂತಾಯಿತು. ಹೀಗೆ ಆ 4 ಶ್ಲೋಕಗಳ ಮೂಲಕ ಅವರನ್ನೆಲ್ಲ ಸ್ತುತಿಸಿ ಮುಂದೆ ಸೂತ ಶೌನಕರ ಸಂವಾದ ರೂಪದಲ್ಲಿರುವಂಥ ಈ ಕಥೆಯನ್ನು ನಾವೀಗ ಕೇಳಲಿಕ್ಕೆ ತೊಡಗಬೇಕಾಗಿದೆ. ನೈಮಿಷೇ ಅನಿಮಿಷ ಕ್ಷೇತ್ರೇ ಋಷಯ ಶೌನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸತ ಅಂತ. ನೈಮಿಷಾರಣ್ಯ ಅಂತ, ಅದು ಅನಿಮಿಷ ಕ್ಷೇತ್ರ, ದೈವ ಕ್ಷೇತ್ರ, ವಿಷ್ಣುವಿನ ಸನ್ನಿಧಾನ ಇರುವಂಥ ಮಹಾಶ್ರೇಷ್ಠವಾದಂಥ ಕ್ಷೇತ್ರ. ಅದರಲ್ಲಿ ಶೌನಕ ಮೊದಲಾದ ಋಷಿಗಳು ಸಹಸ್ರ ಸಮ ಕಾಲದ ಒಂದು ಯಜ್ಞವನ್ನು ಪ್ರಾರಂಭಿಸಿದರಂತೆ. ಆ ಯಜ್ಞದ ಒಂದು ಸತ್ರದ ಪ್ರಸಂಗದಲ್ಲೇ ನಡೆದದ್ದು ಈ ಭಾಗವತದ ಪ್ರವಚನ. ನೈಮಿಷೇ ಅನಿಮಿಷ ಕ್ಷೇತ್ರ ಅಂತಿದೆ. ನೈಮಿಷ ಇದೊಂದು ಪ್ರಾರಂಭದಲ್ಲೇ ಇದು ನೈಮಿಷನೋ ಅಥವಾ ನೈಮಿಷನೋ ಅಂತ ಒಂದು ವಿವಾದ ಮೊದಲಿಂದ ನಡೀತಿದೆ. ನಮಗದು ಈಗಲೂ ಕೂಡ ಆ ವಿವಾದ ಗಮನಕ್ಕೆ ಬರ್ತದೆ. ನೈಮಿಷ ಅನ್ನುವಲ್ಲಿ ಮೂರ್ಧನ್ಯ ಶಕಾರ ಅರ್ಥಾತ್ ಷಣ್ಮುಖ ಶಕಾರವನ್ನು ಹಾಕಬೇಕೋ ಅದನ್ನು ಹೇಳಿ ನೈಮಿಷ ಅನ್ಬೇಕೋ, ಅಥವಾ ತಾಲವ್ಯ ಶಕಾರ ಶಂಕರ ಶಕಾರ ಅದನ್ನು ಹಾಕಿ ನೈಮಿಷ ಅನ್ಬೇಕೋ ಅಂತ ಒಂದು ಜಿಜ್ಞಾಸೆ. ಬನ್ನಂಜೆ ಗೋವಿಂದಾಚಾರ್ಯರು ಇದ್ರ ಬಗ್ಗೆ ವಿಸ್ತೃತವಾಗಿ ಅನೇಕ ಕಡೆ ಹೇಳಿದ್ದಾರೆ. ತಮ್ಮ ಭಾಗವತ ತಾತ್ಪರ್ಯದಲ್ಲಿ ಕೂಡ ಅವರು ನೈಮಿಷ ಅಂತ ಆಗಬೇಕು, ತಾಲವ್ಯ ಶಕಾರ ಆಗಬೇಕು, ಶಂಕರ ಶಕಾರ ಆಗಬೇಕು. ಇನ್ನು ಮುಂದೆ ನಾನು ಅದನ್ನು ಶಂಕರ ಶಕಾರ ಷಣ್ಮುಖ ಶಕಾರ ಅಂತ ಹೇಳೋದಿಲ್ಲ. ಶಂಕರ ಶಕಾರವನ್ನು ತಾಲವ್ಯ ಶಕಾರ ಅಂತನೂ, ಮತ್ತು ಷಣ್ಮುಖ ಶಕಾರವನ್ನು ಮೂರ್ಧನ್ಯ ಶಕಾರ ಅಂತನೂ ಹೇಳ್ತಾನೆ. ನೈಮಿಷೇ ಅವರು ತಾಲವ್ಯ ಶಕಾರವನ್ನೇ ಬರೀತಾರೆ. ಮುಂದೆ ಅನಿಮಿಷ ಕ್ಷೇತ್ರ ಅನ್ನೋ ಕ್ಷ ಇದೆಯಲ್ಲ, ಅದು ಮಾತ್ರ ಮೂರ್ಧನ್ಯ ಶಕಾರ. ಹೀಗೆ ಅವರು ಅದನ್ನು ಪ್ರತಿಪಾದನೆ ಮಾಡಿದ್ದಾರೆ. ಭಾಗವತ ತಾತ್ಪರ್ಯದಲ್ಲಿ ಅವರು ಹೀಗೆ ಹೇಳ್ತಾರೆ, ಅದಕ್ಕೆ ಟಿಪ್ಪಣಿ ಬರೆದಾಗ, ಈ ನೈಮಿಷಾರಣ್ಯ ಅಂತ ಏನಿದೆ ಈಗ ನಮಗೆ ಮೂರ್ಧನ್ಯ ಶಕಾರದ ಜೊತೆಗೆ ಅಲ್ಲಲ್ಲಿ ಕಂಡು ಬರ್ತದೆ ಪಾಠಗಳಲ್ಲಿ. ಅದು ಪ್ರಾಚೀನ ಪಾಠ ಅಲ್ಲ. ಎಲ್ಲ ಪ್ರಾಚೀನ ವ್ಯಾಖ್ಯಾನಕಾರರಿಗೆ ಸಮ್ಮತವಾದದ್ದು ತಾಲವ್ಯ ಶಕಾರದ ಜೊತೆಗಿರುವಂಥ ಪಾಠವೇ. ಅದನ್ನೇ ಹೇಳಬೇಕು ಅಂತ ಅವರು ಅಭಿಪ್ರಾಯ ಪಡ್ತಾರೆ. ಈಗ ಇದು ಉತ್ತರ ಪ್ರದೇಶದಲ್ಲಿ ನಿಮ್ಸಾರ್ ಅಂತ ಕಂಡು ಬರ್ತದೆ. ಆವಾಗ ನೈಮಿಷಾರಣ್ಯ ಅಂತಿತ್ತು, ಈಗ ನಿಮ್ಸಾರ್ ಅಂತ ಅದನ್ನು ವರ್ಣಿಸ್ತಾರೆ. ಸರಿ, ಇದಲ್ಲದೆ ನೈವಿಷ ಅಂತ ಒಂದು ಪಾಠ ಕೂಡ ಕೇಳಿ ಬರ್ತದೆ. ಇದು ಮೀ ಬದಲಾಗಿ ನೈ ವಿ ಅಂತ ವಕಾರನೂ ಕೇಳಿ ಬರ್ತದೆ. ನೈ ವಿ ಮುಂದೆ ತಾಲವ್ಯ ಶಕಾರ ಇತ್ಯೇಕೆ ಪಠಂತೆ. ಹಾಗೂ ಕೆಲವರು ಹೇಳ್ತಾರೆ
ಅದಕ್ಕೆ ಏನರ್ಥ? ನೀ ವಿಷ ಅಂದರೆ ಒಂದು ಕಡೆ ಕೂತ್ಕೊಳ್ಳೋದು ಅಂತ ಅರ್ಥ. ಋಷಿಗಳು ಒಂದು ಕಡೆ ಕುಳಿತು ಕೇಳಿದ್ರಿಂದ ಇದನ್ನು ನೈವಿಷ ಎಂಬುದಾಗಿ ಹೇಳಬೇಕು ಅಂತ ಕೆಲವ್ರದ್ದು ಅಭಿಪ್ರಾಯ ಇದೆ. ಇದಕ್ಕೆ ನೈಮಿಷ ಅಂತಾಗಬೇಕು, ನೈಮಿಷ ಅಂತಾಗಬೇಕು ಅನ್ನೋದ್ರ ಬಗ್ಗೆ ಎಲ್ಲ ವ್ಯಾಖ್ಯಾನಕಾರರು ತಮ್ಮ ತಮ್ಮದೇ ಆದ ಬೇರೆ ಬೇರೆ ಕಥೆಗಳನ್ನು ಹೇಳ್ತಾರೆ. ಅದನ್ನು ಕೂಡ ನಾವು ಮುಂದೆ ನೋಡ್ತೇವೆ. ಗೋವಿಂದಾಚಾರ್ಯ ಹೇಳುವಂತೆ ನಿಮಿಷ ನಾಮ ಋಷಿ ಭೋಜ್ಯ ಫಲೋಪೇತಾ ವೃಕ್ಷ ವಿಶೇಷಾ ತೇಷಾಂ ಸಮೂಹೋ ನೈಮಿಷಂ ವನಂ. ಯಾದವೇಂದ್ರ ತೀರ್ಥರ ಮಾತೊಂದನ್ನು ಅವ್ರು ಹೀಗೆ ಉದ್ಧರಿಸ್ತಾರೆ. ಋಷಿಗಳು ತಿನ್ನುವಂಥ ಒಂದು ರೀತಿಯಾದ ಹಣ್ಣು, ಅದನ್ನೇ ನೈಮಿಷ ಅಂತ ಹೇಳಬೇಕು. ಅಂಥ ವೃಕ್ಷಗಳಿಂದ ಕೂಡಿದ ಒಂದು ವನ ಏನಿದೆ ಅದನ್ನೇ ನೈಮಿಷ ವನ ಅಂತ ಹೇಳಬೇಕು. ಇದು ಯಾದವೇಂದ್ರ ತೀರ್ಥರ ವ್ಯಾಖ್ಯಾನ. ನಿಮಿಷಾಹ ಋಷಿ ಸೇವೆ ಫಲಾಹ ವೃಕ್ಷ ವಿಶೇಷಾಹ ತೇ ಅಸ್ಮಿನ್ ಸಂತೀತಿ ನೈಮಿಷಂ. ವಿಜಯಧ್ವಜರ ಮಾತನ್ನು ಕೂಡ ಅವರು ಉಲ್ಲೇಖಿಸ್ತಾರೆ. ನಿಮಿಷ ಅಂದರೆ ಇದು ತಾಲವ್ಯಷಕಾರ, ಋಷಿಗಳು ಸೇವನೆ ಮಾಡುವಂಥ ಹಣ್ಣುಗಳು. ಋಷಿಗಳು ಸೇವನೆ ಮಾತ್ರ ಮಾಡುವುದಲ್ಲ, ಋಷಿಗಳಿಗೆ ಹೊಟ್ಟೆಗೆ ಆಹಾರವನ್ನು ಕೊಡ್ತದೆ. ಹಾಗೆ ಅವರಿಗೆ ತೊಗಟೆ, ಅವ್ರಿಗೆ ಉಟ್ಕೊಳ್ಳಿಕ್ಕೆ ಏನು ಬಟ್ಟೆ ಬೇಕಾಗ್ತದೆ, ಆ ಬಟ್ಟೆಯ ಪರ್ಯಾಯವಾಗಿ ತೊಗಟೆಯನ್ನು ಕೂಡ ಒದಗಿಸ್ತದೆ ಈ ವೃಕ್ಷ. ಆದ್ದರಿಂದ ಇದನ್ನು ನಿಮಿಷ ಅಂತ ಹೀಗೆ ಹೇಳ್ತಾರೆ ಅಂತ ಅವರು ವಿಜಯಧ್ವಜ ತೀರ್ಥರ ಮಾತನ್ನು ಉಲ್ಲೇಖಿಸ್ತಾರೆ. ಅದಲ್ಲದೆ ನಿಮಿಷ ಎಂಬ ಋಷಿಯೊಬ್ಬ ಅಲ್ಲಿ ತಪಸ್ಸು ಮಾಡಿದ್ದ, ಅದನ್ನು ಹೇಳ್ತಾರೆ. ಈ ಸಮಸ್ಯೆ ಏನು? ಗೋವಿಂದಾಚಾರ್ಯರು ವಿಜಯಧ್ವಜ ತೀರ್ಥರ ಯಾವುದೋ ಒಂದು ಪಾಠವನ್ನು ಇಟ್ಕೊಂಡು, ಅವ್ರಿಗೆ ಸಿಕ್ಕಂಥ ಒಂದು ಗ್ರಂಥವನ್ನು ಇಟ್ಕೊಂಡು ಹೀಗೆ ಹೇಳಿರ್ತಾರೆ. ಆದರೆ ಇವತ್ತು ನಾವು ವಿಜಯಧ್ವಜ ತೀರ್ಥರು ಏನು ಹೇಳ್ತಾರೆ ಅಂತ ಅನ್ನೋದನ್ನು ಅವ್ರ ಪುಸ್ತಕದಲ್ಲಿ ನೋಡಿದರೆ ಅಲ್ಲಿ ಆ ತಾಲವ್ಯಷಕಾರ ಇಲ್ಲ, ಮೂರ್ಧನ್ಯ ಶಕಾರವೇ ಇದೆ. ನಿಮಿಷಾಹ ಋಷಿ ಸೇವೆ ಫಲಾಹ ವೃಕ್ಷ ವಿಶೇಷಾಹ ತೇ ಅಸ್ಮಿನ್ ಸಂತೀತಿ ನೈಮಿಷಂ ಅಂತ ಹೀಗೆ ವಿಜಯಧ್ವಜ ತೀರ್ಥರ ಪುಸ್ತಕದಲ್ಲಿ ಮೂರ್ಧನ್ಯ ಶಕಾರವೇ ಕಾಣಿಸ್ತದೆ. ಆದ್ದರಿಂದ ವಿಜಯಧ್ವಜ ತೀರ್ಥದ ಅಭಿಪ್ರಾಯವನ್ನು ಉದ್ಧರಿಸುವಾಗಲೇ ಯಾವ ಪುಸ್ತಕವನ್ನು ನಾವು ಅವಲಂಬಿಸಬೇಕು ಅಂತನ್ನುವುದೇ ಒಂದು ದೊಡ್ಡ ಗೊಂದಲ ಆಗ್ತದೆ. ಪ್ರಾಯ ಆ ಗೊಂದಲವನ್ನು ಬಗೆಹರಿಸಿಕೊಳ್ಳುವುದು ಸಾಧ್ಯ ಇಲ್ಲ. ವಿಜಯಧ್ವಜ ತೀರ್ಥರ ಪಾಠಗಳನ್ನು ಗಮನಿಸಿದಾಗಲೇ ಅದರಲ್ಲಿ ಒಂದೊಂದು ಪುಸ್ತಕದಲ್ಲಿ ಒಂದೊಂದು ಥರ ಇರೋದು ಕಾಣಿಸ್ತದೆ. ನಾನು ವಿಜಯಧ್ವಜ ತೀರ್ಥರದು ದ್ವೈತ ವೇದಾಂತ ಅಧ್ಯಯನ ಸಂಶೋಧನಾ ಪ್ರತಿಷ್ಠಾನ ಕೆ.ಟಿ. ಪಾಂಡುರಂಗಿ ಆಚಾರ್ಯ ನೇತೃತ್ವದಲ್ಲಿ ಪ್ರಕಟ ಆಗಿತ್ತು, ಅದನ್ನು ಕೂಡ ಗಮನಿಸ್ತಿರ್ತೇನೆ. ಅಲ್ಲಿ ನಿಮಿಷ ಅಂತ ಮೂರ್ಧನ್ಯ ಶಕಾರ ಇದೆ. ಋಷಿಗಳು ಸೇವನೆ ಮಾಡುವಂಥ ಒಂದು ರೀತಿಯಾದ ಹಣ್ಣು, ಆ ಹಣ್ಣನ್ನು ಕೊಡುವಂಥ ವೃಕ್ಷ ಅಂತ ಅವರು ಅಲ್ಲಿ ಬರೆದದ್ದು ಹೌದು. ಇದಲ್ಲದೆ ತಿರುಪತಿಯಿಂದ TTDಯಿಂದ ಪ್ರಕಟ ಆಗಿರುವಂಥ 4 ವ್ಯಾಖ್ಯಾನಗಳು, ಅದರಲ್ಲಿ ಶ್ರೀಧರಿಯ, ವೀರರಾಘವೀಯ, ವಿಜಯಧ್ವಜೀಯ ಮತ್ತು ರಾಧಾಕೃಷ್ಣ ಅನ್ನುವವರ ಸುಧಾ ಅನ್ನೋ ವ್ಯಾಖ್ಯಾನ, ಅದನ್ನು ಗಮನಿಸ್ತಿರ್ತೇನೆ. ಆ ವಿಜಯಧ್ವಜರ ವ್ಯಾಖ್ಯಾನವೇ ಇಷ್ಟು ಅಸ್ತವ್ಯಸ್ತ ಆಗಿ ಹೋಗಿದೆ. ತಿರುಪತಿಯ ಪುಸ್ತಕದಲ್ಲಿ ಕೆಲವು ವಾಕ್ಯಗಳಿವೆ, ಅದು ಇವತ್ತು ಕೆ.ಟಿ. ಪಾಂಡುರಂಗಿ ಆಚಾರ್ಯರು ಮುದ್ರಿಸಿದ ಪುಸ್ತಕಗಳಲ್ಲಿ ಒಂದೊಂದು ವಾಕ್ಯ ಕಾಣಿಸುವುದೇ ಇಲ್ಲ. ನಿಮಿಷಾಹ ಋಷಿ ಸೇವೆ ಫಲ ವೃಕ್ಷ ವಿಶೇಷಾಹ ತಸ್ಮಿನ್ ಸಂತೀತಿ ನೈಮಿಷಂ ಚಿತ್ರಕೃನ್ ನಿಮಿಷೋ ನೇಮಿಹಿ ಚಂಚಲಃ ಅಥಾಯುಗಚ್ಛದಃ ಇತ್ಯಭಿಧಾನಾತ್. ವಿಶಿಷ್ಟ ಕ್ಷೇತ್ರ ದರ್ಶನಾಯ ದೇವಪ್ರೇರಿತಸ್ಯ ಸುದರ್ಶನಸ್ಯ ನೇಮಿರಿ ಯಸ್ಮಿನ್ ವಿಶೀರ್ಯತೆ ತನ್ನಿಮಿಷಂ ತದೇವ ನೈಮಿಷಮಿತಿ ಯಚ್ಚಿಂತ್ಯಂ ಅಂತ ಹೀಗಿದೆ. ಇದು TTDಯಿಂದ ಪ್ರಕಟಿತವಾದ ಪುಸ್ತಕದಲ್ಲಿ. ಆದರೆ ಕೆ.ಟಿ. ಪಾಂಡುರಂಗಿ ಅವರ ಪುಸ್ತಕದಲ್ಲಿ ಆ ಚಿಂತ್ಯಂ ಇತ್ಯಾದಿ ಮಾತುಗಳೇ ಇಲ್ಲ.
ನಿಮಿಷನಾಂನ ಋಷಿಣ ಯತ್ರ ತಪಶ್ಚೀರ್ಣಂ ತತ್ ಸಂಬಂಧಾದ್ವಾ. ನಿಮಿಷ ಎಂಬ ಋಷಿ, ಇಲ್ಲೂ ಕೂಡ ಮೂರ್ಧನ್ಯ ಶಕಾರವೇ. ಅವನು ಎಲ್ಲಿ ತಪಸ್ ಮಾಡಿದ್ನೋ ಆ ಜಾಗ ಇರುವ ಕ್ಷೇತ್ರವೇ ನೈಮಿಷಾರಣ್ಯ ಅಂತ ಹೀಗೊಂದು ವಾಕ್ಯನೂ ಆ TTT ಪುಸ್ತಕದಲ್ಲಿ ಕಾಣಿಸ್ತದೆ. ದ್ವೈತ ವೇದಾಂತ ಫೌಂಡೇಶನ್ನ ಪುಸ್ತಕದಲ್ಲಿ, ದ್ವೈತ ವೇದಾಂತ ಸಂಶೋಧನಾ ಪ್ರತಿಷ್ಠಾನದ ಪುಸ್ತಕದಲ್ಲಿ ನಿಮಿಷ ಎಂಬ ಋಷಿ ಈ ಜಾಗದಲ್ಲಿ ತಪಸ್ ಮಾಡಿದ್ರಿಂದ ಆ ಜಾಗಕ್ಕೆ ನೈಮಿಷ ಅಂತ ಹೆಸರು ಬಂತು ಅನ್ನೋ ಮಾತು ಕಾಣಿಸೋದಿಲ್ಲ. ಗೋವಿಂದಾಚಾರ್ಯರು ವಿಜಯಧ್ವಜ ತೀರ್ಥರು ಯಾವ ಪುಸ್ತಕವನ್ನು ಗಮನಿಸಿದ್ದಾರೆ ಅದರಲ್ಲಿ ಆ ಋಷಿ ಬಗ್ಗೆ ಕೂಡ ಉಲ್ಲೇಖ ಇರೋದನ್ನು ಅವರು ಹೇಳಿದ್ದಾರೆ. ಆದ್ದರಿಂದ ಮೂಲ ವಿಜಯಧ್ವಜರ ವ್ಯಾಖ್ಯಾನವೇ ಬಹಳ ಕಲಬೆರಕೆಯಿಂದ ಕೂಡಿದೆ ಅಂತ ಗೋವಿಂದಾಚಾರ್ಯ ಹೇಳ್ತಿರ್ತಾರೆ. ಅಂಥದ್ರಲ್ಲಿ ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿ ಪುಸ್ತಕವನ್ನು ಬೇರೆ ಮುದ್ರಿಸಿದ್ದಾರೆ. ಯಾರ ಪುಸ್ತಕವನ್ನು ಪ್ರಮಾಣ ಅಂತ ಭಾವಿಸಬೇಕು, ಆ ಮೂಲಕ ಅದನ್ನು ನಾವು ಎಲ್ಲಿಯಾದರೂ ಕೋಟ್ ಮಾಡಬಹುದು. ಹೀಗೆ ವಿಜಯಧ್ವಜ ತೀರ್ಥರು ಹೇಳಿದ್ದಾರೆ, ಹೀಗೆ ಮತ್ತೊಬ್ಬರು ಹೇಳಿದ್ದಾರೆ ಅಂತ ಕೋಟ್ ಮಾಡಬಹುದು ಅನ್ನೋದೆಲ್ಲ ಆ ಕಾರಣದಿಂದ ಬಹಳ ಗೊಂದಲಕ್ಕೆ ವಿಷಯ ಆಗಿದೆ, ಗೊಂದಲದ ಗೂಡಾಗಿದೆ. ಅದನ್ನು ತೀರ್ಮಾನಿಸುವುದು ಕಷ್ಟ. ಅಂತೂ ಗೋವಿಂದಾಚಾರ್ಯ ಹೇಳುವಂತೆ ತಾಲವ್ಯ ಶಕಾರ ಇರಬೇಕು. ವಿಜಯಧ್ವಜ ತೀರ್ಥರ ವ್ಯಾಖ್ಯಾನದಲ್ಲೂ ಆಗಿದೆ ಗೋವಿಂದಾಚಾರ್ಯ ಪ್ರಕಾರ. ಆದರೆ ಇವತ್ತು ನೋಡ್ತಿರುವ ವಿಜಯಧ್ವಜ ಪುಸ್ತಕಗಳಲ್ಲಿ ಮೂರ್ಧನ್ಯ ಶಕಾರವೇ ಇದೆ. ಇದು ದೊಡ್ಡ ಸಮಸ್ಯೆ. ನೈಮಿಷ ಅಂತ ಹೀಗೆ ಹೇಳಿದಾಗ, ತಾಲವ್ಯ ಶಕಾರವನ್ನು ಹೇಳಿದಾಗ ಅದರದ್ದೊಂದು ನಿಷ್ಪತ್ತಿ ಹೀಗಾಗ್ತದೆ. ಅದನ್ನು ಶ್ರೀಧರಿ ಮೊದಲಾದ ವ್ಯಾಖ್ಯಾನಗಳಲ್ಲಿ ಹೇಳಿದ್ದಾರೆ. ಬ್ರಹ್ಮಣ ವಿಸೃಷ್ಟಸ್ಯ ಮನೋಮಯಸ್ಯ ಚಕ್ರಸ್ಯ ನೇಮಿ ಶೀರ್ಯತೆ ಕುಂಠೀಭವತೆ ಯತ್ರ ತನ್ನೇಮಿಷಂ ನೇಮಿಷಮೇವ ನೈಮಿಷಂ ಅಂತ. ಇಲ್ಲಿ ವಾಯುಪುರಾಣದ ಒಂದು ಮಾತನ್ನು ಅವರು ಉದ್ಧರಿಸ್ತಾರೆ. ಏತನ್ ಮನೋಮಯಂ ಚಕ್ರಂ ಮಯಾ ಸೃಷ್ಟಂ ವಿಸರ್ಜತೆ. ನಾನು ಮನೋಮಯವಾದ ಒಂದು ಚಕ್ರವನ್ನು ನಿಮಗೆ ಕೊಡ್ತೇನೆ, ಈ ಚಕ್ರ ಸಂಚಾರ ಮಾಡ್ತಾ ಹೋಗ್ತದೆ. ಈ ಚಕ್ರದ ನೇಮಿ ಅಂದರೆ ಆ ಚಕ್ರದ ಹೊರಸುತ್ತು ಇರ್ತದಲ್ಲ, ಭೂಮಿ ಸ್ಪರ್ಶ ಆಗ್ತದಲ್ಲ, ಅದನ್ನು ನೇಮಿ ಅಂತಾರೆ. ಆ ಚಕ್ರ ಸಂಚಾರ ಮಾಡ್ತಾ ಇದ್ದಾಗ ಎಲ್ಲಿ ಆ ಚಕ್ರದ ನೇಮಿ ಶೀರ್ಯತೆ ಅಂದರೆ ಅದರ ಗತಿಗೆ ಒಂದು ಧಕ್ಕೆ ಬರ್ತದೆ, ಅಲ್ಲಿ ನೀವು ಅದನ್ನು ಆ ಕ್ಷೇತ್ರವನ್ನು ನೀವು ಆಯ್ಕೆ ಮಾಡಿಕೊಳ್ಳ್ರಿ. ಆ ದೇಶ ಬಹಳ ಶುಭವಾದ ದೇಶ ಅಂತ ಹೇಳಿದ್ರಂತೆ. ಆ ಜ್ಞಾನಿಗಳು, ಋಷಿಗಳು ಮೊದಲಾದವರೆಲ್ಲ ಆ ಚಕ್ರ ಎಲ್ಲೆಲ್ಲಿ ಹೋಗ್ತದೋ ಅಲ್ಲೆಲ್ಲಿ ಹೋದರು. ತತ್ರ ನೇಮಿ ವ್ಯಶೀರ್ಯತ. ಇವತ್ತಿನೇನ ಉತ್ತರ ಪ್ರದೇಶದಲ್ಲಿ ನಿಮಿಸಾರ್ ಅಂತಿದೆ, ಅಲ್ಲಿ ಆ ಚಕ್ರದ ನೇಮಿ ಹೊರ ವಲಯ, ಔಟರ್ ರಿಂಗ್, ಅದು ನೆಲಕ್ಕೇನು ಸ್ಪರ್ಶ ಹೊಂದಿರ್ತದಲ್ಲ ಅದು ಭಗ್ನವಾಯಿತು. ಅದಕ್ಕೆ ನೇಮಿಷ ಅಥವಾ ಅದೇ ನೈಮಿಷ ಅಂತ ಹೀಗೆ ಅದಕ್ಕೆ ಹೆಸರಾಯಿತು. ನೇಮಿಷ ಅಂದರು, ನೈಮಿಷ ಅಂದರು, ಏಕಾರ ಐಕಾರಗಳು ಎರಡಿದ್ರೂ ಕೂಡ ಅದು ಒಂದೇ. ಹೀಗೆ ಅದೊಂದು ಶ್ಲೋಕ ಹೇಳ್ತಾರೆ. ಈ ದೃಷ್ಟಿಯಿಂದ ಅದು ನೈಮಿಷ. ಅಲ್ಲಿ ತಾಲವ್ಯ ಶಕಾರ ಇರಬೇಕು, ಅರ್ಥಾತ್ ಶಂಕರ ಶಕಾರ ಇರಬೇಕು. ಇನ್ನು ನೈಮಿಷ ಅಂತ ಷಣ್ಮುಖ ಶಕಾರ ಅಥವಾ ಮೂರ್ಧನ್ಯ ಶಕಾರ ಇದ್ದರೂ ಆವಾಗ ವರಾಹ ಪುರಾಣದಲ್ಲಿ ಬಂದ ಮಾತನ್ನು ತಗೊಳ್ಬೇಕು. ಅಲ್ಲಿ ಗೌರಮುಖ ಅನ್ನುವ ಋಷಿಗೆ ಭಗವಂತ ಹೇಳಿದ ಮಾತಿದೆ. ಉವಾಚ ನಿಮಿಷೇಣಿದಂ ನಿಹತಂ ದಾನವಂ ಬಲಂ ಅರಣ್ಯೇಸ್ಮಿನ್ ತತಸ್ತ್ವೇನ ನೈಮಿಷಾರಣ್ಯ ಸಂಧಿತಂ ಭವಿಷ್ಯತಿ ಯಥಾರ್ಥಂ ವೈ ಬ್ರಾಹ್ಮಣಾನಾಂ ವಿಶೇಷಕಂ. ಇದೊಂದು ಅರಣ್ಯ. ಅದು ಇವತ್ತಿಗೂ ಕೂಡ ಅದನ್ನು ಗೋಮತಿ ತೀರದಲ್ಲಿರುವ ಒಂದು ಪ್ರದೇಶವೇ ಅದು. ಸಾಕಷ್ಟು ನಗರ ವಸತಿ ಈಗಲೂ ಅಲ್ಲಿ ಕಡಿಮೆನೇ, ಸ್ವಲ್ಪ ವೃಕ್ಷಗಳೇ ಹೆಚ್ಚಿವೆ. ಅಲ್ಲಿ ಒಂದೇ ನಿಮಿಷದಲ್ಲಿ ನಾನು ಎಲ್ಲ ರಾಕ್ಷಸರನ್ನು ಸಂಹರಿಸಿದೆ, ಅದಕ್ಕೆ ನೈಮಿಷ ಅಂತ ಹೇಳ್ತಾರೆ. ಇದೇ ಷಣ್ಮುಖ ಶಕಾರ ಅಥವಾ ಮೂರ್ಧನ್ಯ ಶಕಾರ. ಅದು ಬಹಳ ಪವಿತ್ರವಾದ ಕ್ಷೇತ್ರ ಅಂತ ಗೌರಮುಖ ಅನ್ನುವ ಋಷಿಗೆ ಭಗವಂತ ಹೇಳಿದಂಥ ಮಾತಿದು. ಇದಲ್ಲದೆ ನಿಮಿಷ ಅನ್ನುವ ಒಬ್ಬ ಋಷಿ ಅಲ್ಲಿ ತಪಸ್ಸು ಮಾಡಿದ್ದ ಹಾಗೂ ಕೂಡ ಕೇಳಿ ಬರ್ತದೆ. ಆ ನಿಮಿಷ ಅನ್ನುವ ಋಷಿಯನ್ನು ಹೇಳುವಂಥ ಪದದಲ್ಲಿಯೂ ಕೂಡ ಆ ಮೂರ್ಧನ್ಯ ಶಕಾರ, ಅದೇ ಷಣ್ಮುಖ ಶಕಾರವೇ ಇದೆ. ಆದ್ದರಿಂದ ನೈಮಿಷ ಅಂತ ಆಗಬೇಕು. ಪುರಾಣಿಕಾಚಾರ್ಯರು ಬರದಲ್ಲೆಲ್ಲ ನೈಮಿಷ ಅಂತ ಮೂರ್ಧನ್ಯ ಶಕಾರವನ್ನೇ ಬರೀತಾರೆ. ಗೋವಿಂದಾಚಾರ್ಯರು ಬರದಲ್ಲೆಲ್ಲ
ಆ ತಾಲವ್ಯಷಕಾರವನ್ನೇ ಬರೀತಾರೆ. ಭಾಗವತ ತಾತ್ಪರ್ಯ ಪುಸ್ತಕಗಳನ್ನು ಇವತ್ತು ನೋಡಿದ್ರು ಆಚಾರ್ಯ ಏನಾದ್ರು ಇದ್ರ ಬಗ್ಗೆ ಹೇಳ್ತಾರ ಅಂತ ನಾವು ನೋಡ್ಲಿಕ್ಕೆ ಹೊರಟ್ರು ಅಲ್ಲಿಯೂ ಕಾಣೋದು ಹೀಗೇನೆ, ಹೆಚ್ಚಿನ ವ್ಯತ್ಯಾಸ ಏನು ಕಾಣಿಸೋದಿಲ್ಲ. ಗೋವಿಂದಾಚಾರ್ಯರು ಭಾಗವತ ತಾತ್ಪರ್ಯ ಸಂಶೋಧಿಸಿದರೆ ಅಲ್ಲಿ ತಾಲವ್ಯಷಕಾರ ಇರ್ತದೆ. ಉಳಿದವರು ಗಮನಿಸಿದ ಭಾಗವತ ತಾತ್ಪರ್ಯದಲ್ಲಿ ಮೂರ್ಧನ್ಯಷಕಾರ ಇರ್ತದೆ. ಆದ್ದರಿಂದ ಆಚಾರ್ಯರು ಏನು ಹೇಳಿದರು ಅಂತನ್ನೋದನ್ನು ಕೂಡ ಅಷ್ಟು ಸುಲಭವಾಗಿ ನಾವು ವಿವಾದಾತೀತವಾಗಿ ತೀರ್ಮಾನಿಸುವುದು ಕಷ್ಟನೇ ಆಗ್ತದೆ. ಅನಿಮಿಷ ಕ್ಷೇತ್ರ, ಅನಿಮಿಷ ಅಂದರೆ ಭಗವಂತ, ನಿಮಿಷ ಅಂದರೆ ಕಣ್ಣು ರೆಪ್ಪೆ ಮಿಟಕಿಸೋದು, ಅದಿಲ್ಲದೇ ಇರುವಂಥ ಭಗವಂತ. ಆ ಭಗವಂತನ ಕ್ಷೇತ್ರ ಇದು ವೈಷ್ಣವ ಕ್ಷೇತ್ರ ಅಂತ ಮುಂದೆ ಅದ್ರ ಬಗ್ಗೆ ಬರೋದಿದೆ. ಆ ವೈಷ್ಣವ ಕ್ಷೇತ್ರದಲ್ಲಿ ಋಷಿಗಳೆಲ್ಲ ಸೇರಿದ್ರು ಅಂತ ಬರ್ತದೆ. ಇದೇ 1ನೇ ಅಧ್ಯಾಯದಲ್ಲಿ 21ನೇ ಶ್ಲೋಕದಲ್ಲಿ ನೈಮಿಷೇ ಕ್ಷೇತ್ರೇ ಅಸ್ಮಿನ್ ವೈಷ್ಣವೇ ಭಯಂ ಅಂತ ಹೀಗೆ ಬರ್ತದೆ. ಆ ಕ್ಷೇತ್ರದಲ್ಲಿ ಇವರೆಲ್ಲ ಸೇರಿದ್ರು ಅಂತ ಅದರ ತಾತ್ಪರ್ಯ. ಶೌನಕಾದಯ, ಶುನಕ ಅಂತ ಒಬ್ಬ ಮೂಲ ಪುರುಷ, ಅವನ ಮಕ್ಕಳು ಮೊಮ್ಮಕ್ಕಳು ಮೊದಲಾದವರು ಅಲ್ಲಿ ಸೇರಿದವರು. ಅವರೊಂದು ಸತ್ರವನ್ನು ಪ್ರಾರಂಭ ಮಾಡಿದ್ರಂತೆ. ಯಜ್ಞ ಅಂದರೆ ಸಣ್ಣ ಪ್ರಮಾಣದ ಯಜ್ಞ, ಸತ್ರ ಅಂದರೆ ದೀರ್ಘ ಪ್ರಮಾಣದ ಯಜ್ಞ. ಅದ್ರ ಜೊತೆಗೆ ಯಜ್ಞದಲ್ಲಿ ಪುರೋಹಿತ ಬೇರೆ ಒಬ್ಬ ಇರ್ತಾನೆ, ಯಜಮಾನ ಒಬ್ಬ ಬೇರೆ ಇರ್ತಾನೆ. ಆದರೆ ಈ ಸತ್ರದಲ್ಲಿ ಆ ಋಷಿಗಳು ತಾವೇ ಯಜಮಾನರಾಗಿರ್ತಾರೆ, ತಾವೇ ಪುರೋಹಿತರು ಆಗಿರ್ತಾರೆ, ತಮ್ಮ ಸಲುವಾಗಿ ಯಜ್ಞ ಮಾಡ್ತಿರ್ತಾರೆ. ಅದನ್ನು ಸತ್ರ ಅಂತ ಹೇಳ್ತಾರೆ ಅಂತ ಹೀಗೆ ಕೇಳಿ ಬರ್ತದೆ. ಸತ್ರ ಅನ್ನೋ ಶಬ್ದಕ್ಕೆ ವಿಜಯಧ್ವಜ ತೀರ್ಥರ ವ್ಯಾಖ್ಯಾನದಲ್ಲಿ ಹೀಗೊಂದು ನಿರ್ವಚನ ಕಂಡು ಬರ್ತದೆ. ಸತಃ ಅಂದರೆ ಸಜ್ಜನರನ್ನು, ತ್ರಾಯತೆ ಕಾಪಾಡ್ತದೆ. ಈ ಯಜ್ಞವನ್ನು ಮಾಡಿದಾಗ ಆ ಭಗವದ್ಭಕ್ತರಾದಂಥ ಜ್ಞಾನಿಗಳ ರಕ್ಷಣೆ ಆಗ್ತದೆ. ಅದಕ್ಕಾಗಿ ಅದನ್ನು ಸತ್ರ ಅಂತ ಹೇಳ್ತಾರೆ ಅಂತ ಹೀಗೆ ನಿರ್ವಚನವನ್ನು ಕೇಳಿ ಬರ್ತದೆ. ಸಜ್ಜನರನ್ನು ಕಾಪಾಡುವುದು ಮಾತ್ರ ಅಲ್ಲ, ಸತ್ರ ಅಂತ ಒಂದು ಧಾತುವೇ ಕೆಲವು ಕಡೆ ಕೇಳಿ ಬರ್ತದೆ. ಆ ಪ್ರಕಾರ ಆ ಸತ್ರ ಎಂಬ ಧಾತುವಿಗೆ ವಿಸ್ತರಿಸುವುದು, ಎಕ್ಸ್ಟೆಂಡ್ ಮಾಡುವುದು ಅಂತ ಅರ್ಥ. ಆದ್ದರಿಂದ ಸತ್ರಿಯತೆ ಅಂದರೆ ವಿಸ್ತರಿಸಲ್ಪಡ್ತದೆ, ದೀರ್ಘವಾಗಿ ಮಾಡ್ತಾರೆ ಇದನ್ನು. ಒಬ್ಬ ಯಾರೋ ಯಜಮಾನ ತನ್ನ ಯಾವುದೋ ಒಂದು ಇಷ್ಟ ಪ್ರಾಪ್ತಿಗಾಗಿ ಯಜ್ಞ ಮಾಡುವುದಾದರೆ ಆವಾಗ ಒಬ್ಬ ಪುರೋಹಿತನನ್ನು ಕರೆಸ್ತಾನೆ, ಮಾಡ್ತಾನೆ. ಆ ಯಜಮಾನನಿಗೆ ಅಷ್ಟು ದೀರ್ಘವಾಗಿ ಯಜ್ಞ ಮಾಡಬೇಕು ಅನ್ನುವಂಥ ಅಭಿಪ್ರಾಯ ಏನೂ ಇರೋದಿಲ್ಲ, ಅಷ್ಟು ತಾಳ್ಮೆಯೂ ಅವನಿಗಿರೋದಿಲ್ಲ. ಆದರೆ ಜ್ಞಾನಿಗಳಾದಂಥ ಪುರೋಹಿತರು, ಋಷಿಗಳು ಅವರು ತಾವು ಒಂದು ಯಜ್ಞವನ್ನು ಯಾಕೆ ಮಾಡ್ತಾರೆ? ಕೇವಲ ಮೋಕ್ಷ ಪ್ರಾಪ್ತಿಗಾಗಿ, ನಿರ್ದಿಷ್ಟವಾಗಿ ಯಾವುದೋ ಒಂದು ಫಲ ಬೇಕು ಅಂತ ಅವರಿಗೆ ಬಯಕೆ ಇರೋದಿಲ್ಲ. ಆದ್ದರಿಂದ ಅದನ್ನು ಅವರು ದೀರ್ಘಕಾಲ ಮಾಡ್ತಾರೆ. ಅದನ್ನು ದೀರ್ಘಕಾಲ ಅಂದ್ರೆ ಎಷ್ಟು ಅಂತ ನಾವು ಅದನ್ನು ಈ ಸದ್ಯ ನೋಡೋರಿದ್ದೇವೆ. ಅನೇಕ ಜನ ಮಾಡ್ತಾರೆ, ಅನೇಕ ಜನ ತಾವೇ ಯಜಮಾನರಾಗಿ ತಾವೇ ಪುರೋಹಿತರಾಗಿ ಮಾಡ್ತಾರೆ. ಆದ್ದರಿಂದ ಅದನ್ನು ಸತ್ರ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಇಲ್ಲೇನು ಸಹಸ್ರ ವರ್ಷ ಕಾಲದ ಯಜ್ಞ ಅಂತ ನಾವು ನೋಡಿದ್ದೇವಲ್ಲ, ಅದು ವಾಸ್ತವಿಕವಾಗಿ 1000 ವರ್ಷ ಆ ಯಜ್ಞ ನಡೀತಾ. ಇದು ಕಲಿಯುಗದಲ್ಲಿ ನಡೆದಂಥ ಯಜ್ಞ. ಕಲಿಯುಗದಲ್ಲಿ ಆ 1000 ವರ್ಷಗಳ ಆಯುರ್ಮಾನ ಅವರಿಗಿತ್ತ ಅಂತ ಒಂದು ಪ್ರಶ್ನೆ ಬರ್ತದೆ ಸಹಜವಾಗಿ. ಆದ್ದರಿಂದ ಇದು 1000 ವರ್ಷ ಇರಲಿಕ್ಕಿಲ್ಲ, 1000 ತಿಂಗಳು ಅಥವಾ 1000 ದಿನದ ಯಜ್ಞ ಇದ್ದಿರಬೇಕು ಅಂತ ಗೋವಿಂದಾಚಾರ್ಯ ಅಭಿಪ್ರಾಯ ಪಡ್ತಾರೆ. ನಾವು ಅದನ್ನು ಹೇಳುವುದು ಕಷ್ಟ. ದ್ವಾಪರ ಯುಗದ ಕೊನೆಯಲ್ಲಿ 600-700 ವರ್ಷದ ಆಯುಷ್ಯ ಧೃತರಾಷ್ಟ್ರ ಮೊದಲಾದವರಿಗಿತ್ತು. ಧೃತರಾಷ್ಟ್ರನಿಗೆ 100 ವರ್ಷದ ಆಯುಷ್ಯ, ವ್ಯಾಸ ಮೊದಲಾದವರಿಗೆ 600 ವರ್ಷದ ಆಯುಷ್ಯ ಇತ್ತು. ಮತ್ತು ಉಳಿದ ಕೆಲವು ರಾಜರಿಗೂ ಕೂಡ ಆವಾಗಿತ್ತು. ಕಲಿಯುಗದಲ್ಲಿ 1000 ವರ್ಷದ ಆಯುಷ್ಯ ಇತ್ತ. ಮತ್ತು ಆ ಯಜ್ಞ ಮಾಡಿದವರು ಅವರು ಕೂಡ 1000 ವರ್ಷವೇ ಬದುಕುವುದಾದರೆ ತಮಗೆ ಒಂದು ನಿರ್ದಿಷ್ಟ ವಯಸ್ಸು, ತಮಗೊಂದು ಯೌವನ ಬಂದ ಮೇಲೆ ಅವರು ಯಜ್ಞ ಪ್ರಾರಂಭ ಮಾಡಬೇಕು. ಆ ಯೌವನ ಬಂದು ಯಜ್ಞ ಪ್ರಾರಂಭ ಮಾಡುವುದಾದರೆ ಆ ಯೌವನ ಬರುವ ತನಕದ ಭಾಗವನ್ನು ಅವರ ಒಟ್ಟಾರೆ ಆಯುಷ್ಯದಲ್ಲಿ ನಾವು ಕಳೀಬೇಕಾಗ್ತದೆ. ಅದರಿಂದ ಎಷ್ಟು ವರ್ಷ ಅಂತ ಹೀಗೆಲ್ಲ ಪ್ರಶ್ನೆಗಳು ಬರ್ತವೆ. ಅದನ್ನೆಲ್ಲ ಉತ್ತರಿಸುವುದು ಕಷ್ಟ. ಅಂತೂ 1000 ವರ್ಷ ಅಲ್ಲ, 1000 ತಿಂಗಳು ಅಂತ ಗೋವಿಂದಾಚಾರ್ಯ ಅಭಿಪ್ರಾಯ ಪಡ್ತಾರೆ. 1000 ತಿಂಗಳಾದರೂ ಕೂಡ ಸಮಸ್ಯೆ ಅಂತಾರೆ ಅವರೇ. ಯಾಕಂದರೆ 1000 ತಿಂಗಳು ಅಂದರೆ 80 ಮೇಲೆ ವರ್ಷಗಳಾಗ್ತವೆ.
ವರ್ಷಕ್ಕೆ 12 ತಿಂಗಳು ಆ ಲೆಕ್ಕ ಇಟ್ಕೊಂಡ್ರೆ ಆ 80 ವರ್ಷಗಳ ಕಾಲ ಯಜ್ಞ ಆದರೂ ಹೇಗೆ ನಡೀತದೆ? ಕಲಿಯುಗದ ಕೊನೆಗೆ ಇದ್ದದ್ದು ಆಯುಷ್ಯ 100 ವರ್ಷ, ಕೃಷ್ಣ 106 ವರ್ಷ, ಧರ್ಮರಾಜ 106 ವರ್ಷ, ಕೊನೆಗೆ ಇಷ್ಟೇ ಅವರೆಲ್ಲರೂ ಬದುಕಿದವರು. ಆದ್ದರಿಂದ 80 ವರ್ಷದ ಯಜ್ಞ ಆದರೂ ಹೇಗೆ ನಡೀಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡ್ಕೊಂಡಿದ್ದಾರೆ. ಅದಕ್ಕೂ ಆದ್ದರಿಂದ 1000 ವರ್ಷ ಅಲ್ಲೂ ಅಲ್ಲ, 1000 ತಿಂಗಳು ಅಲ್ಲ, 1000 ದಿನಗಳ ಯಜ್ಞ. 1000 ದಿನಗಳ ಯಜ್ಞ ಅಂದರೆ ಸುಮಾರು 3 ವರ್ಷ ಮೇಲೆ ಆಗ್ಬೋದು, ಅಥವಾ 3 ವರ್ಷಕ್ಕಿಂತ ಕಡಿಮೆ ಆಗ್ಬೋದು. ಹೀಗೊಂದು ಯಜ್ಞ ಮಾಡಬಹುದು. ಒಟ್ಟಾರೆ ಜೀವಮಾನದಲ್ಲಿ 70-80 ವರ್ಷ ಯಜ್ಞನೇ ಮಾಡ್ತಾ ಇದ್ದ ಒಬ್ಬ ಋಷಿ ಅಂತ ಹೇಳುವುದಕ್ಕಿಂತ ಒಟ್ಟಾರೆ 70-80 ವರ್ಷ 100 ವರ್ಷದ ಆಯುರ್ಮಾನದಲ್ಲಿ ಒಂದು 3 ವರ್ಷ ಯಜ್ಞವನ್ನೇ ಮಾಡ್ತಾ ಇದ್ರು, ಯಾವುದೋ ಒಂದು ನಿರ್ದಿಷ್ಟವಾದ ಯಜ್ಞ ಅಂತ ಭಾವಿಸಬಹುದು ಅಂತಾರೆ ಗೋವಿಂದಾಚಾರ್ಯ. ಅಂತೂ ಇದೊಂದು ಸಹಸ್ರ ವರ್ಷದ ಅಥವಾ ಸಹಸ್ರ ತಿಂಗಳಿನ ಅಥವಾ ಸಹಸ್ರ ದಿನದ ಒಂದು ಯಜ್ಞ ಇದೆ. ಮುಂದೆ ಸ್ವರ್ಗಾಯ ಲೋಕಾಯ ಅಂತಿದೆಯಲ್ಲ, ಸ್ವರ್ಗಲೋಕ ಪ್ರಾಪ್ತಿಗಾಗಿ ಅಂತ ನಮ್ಗೆ ಕಾಣಿಸ್ತದೆ. ಅದು ಸ್ವರ್ಗಲೋಕ ಪ್ರಾಪ್ತಿಗಾಗಿ ಈ ಋಷಿಗಳು ಇಷ್ಟು ದೊಡ್ಡ ಯಜ್ಞ ಮಾಡ್ತಾರೆ ಅಂತ ಜ್ಞಾನಿಗಳಾದವರು. ಈ ಜಗತ್ತಿನಲ್ಲಿ ಹುಟ್ಟುವುದು, ಒಂದಿಷ್ಟು ಅಧ್ಯಯನ ಮಾಡುವುದು, ಸ್ವರ್ಗಲೋಕಕ್ಕಾಗಿ ಸ್ವರ್ಗಲೋಕದ ಸಂಪಾದನೆಗಾಗಿ ಯಜ್ಞ ಮಾಡುವುದು, ಮತ್ತೆ ಮರಳಿ ಭೂಲೋಕಕ್ಕೆ ಬರುವುದು ಅಂತ ನಾವಿದನ್ನು ಸ್ವೀಕಾರ ಮಾಡೋದು ಕಷ್ಟ. ಆದ್ದರಿಂದ ಸ್ವರ್ಗಾಯ ಲೋಕಾಯ ಅಂದರೆ ಮೋಕ್ಷ ಲೋಕಕ್ಕಾಗಿ ಅಂತಲೇ ಎಲ್ಲರೂ ಅರ್ಥ ಬರೆದಿದ್ದಾರೆ ಎಲ್ಲ ವ್ಯಾಖ್ಯಾನಕಾರರು. ಸ್ವಹ ಅಂದರೆ ಸ್ವರತನಾದಂಥ, ತನ್ನಲ್ಲೇ ರತನಾದಂಥ, ಇನ್ನೊಬ್ಬರ ಅಗತ್ಯವಿಲ್ಲದಂಥ ಭಗವಂತ. ಆ ಭಗವಂತ ಗಹ ಎಲ್ಲಿದ್ದಾನೋ, ಯಾವ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಇತ್ಯಾದಿ ಕಡೆಗಳಲ್ಲಿ ಅವನು ಇರ್ತಾನೆ, ಅಥವಾ ಮುಕ್ತ ಸ್ಥಿತಿಯಲ್ಲಿ ಅವನು ನಮಗೆ ಸುಲಭವಾಗಿ ಪ್ರಾಪ್ಯನಾಗ್ತಾನೆ. ಅಂಥ ಭಗವಂತನನ್ನು ನಮಗೆ ಕೊಡುವ ಲೋಕವೇ ಸ್ವರ್ಗ. ಆದ್ದರಿಂದ ಅದೇ ವೈಕುಂಠ ಅನ್ನುವ ಲೋಕವೇ. ಆದ್ದರಿಂದ ಸ್ವರ್ಗಾಯ ಲೋಕಾಯ ಅಂದರೆ ವೈಕುಂಠ ಲೋಕಕ್ಕಾಗಿ ಅಂತಲೇ ಅದರ ಅರ್ಥ. ವೈಕುಂಠ ಪ್ರಾಪ್ತಿಗಾಗಿ ಅಂತ ಅರ್ಥ ಇರುವುದಲ್ಲದೇ ವಿಜಯಧ್ವಜ ತೀರ್ಥದ ಅರ್ಥ ಹೇಳಿದ್ದಾರೆ, ವಿಷ್ಣು ವಿಷಯಕ ಜ್ಞಾನಾರ್ಥಮಿತಿವ ಅಂತ. ಲೋಕ ಅಂದರೆ ಲುಕ್ ಪ್ರಕಾಶನೆ ಅಂತ ಅರ್ಥ. ಇನ್ನೊಂದು ಧಾತು ಇದೆ. ಲೋಕ ಅಂದರೆ ಕೇವಲ ಒಂದು ನಿರ್ದಿಷ್ಟವಾದ ಪ್ರದೇಶ ಅಂತಲೇ ಏನು ಅರ್ಥ ಅಲ್ಲ. ಲುಕ್ ಪ್ರಕಾಶನೆ ಅಂತ ಇರೋದರಿಂದ ಆ ಧಾತುವಿಗೆ ಪ್ರಕಾಶನ ಅಂದರೆ ಹೊಳೆಯುವುದು, ಜ್ಞಾನ ಅಂತ ಅರ್ಥ. ಆದ್ದರಿಂದ ಭಗವಂತನ ಜ್ಞಾನಕ್ಕಾಗಿ, ಜ್ಞಾನಾನಂದಮಯನಾದ ಭಗವಂತನ ಜ್ಞಾನಕ್ಕಾಗಿ ಸ್ವರ್ಗಾಯ ಲೋಕಾಯ ಅಂದರೆ. ಹೀಗೆ ಮೋಕ್ಷಕ್ಕಾಗಿ ಆ ಯಜ್ಞವನ್ನು ಮಾಡಿದವರು ಕೆಲವರು, ಅದಲ್ಲದೆ ಹೋದರೆ ಜ್ಞಾನಕ್ಕಾಗಿ ಆದರೂ ಮಾಡಿದವರು. ಮೋಕ್ಷವೂ ಬೇಕಾಗಿಲ್ಲ ಯಾರಿಗೂ ಅಂಥವ್ರು ಯಾರು ಇದ್ದರೆ ಅವರು ಜ್ಞಾನಕ್ಕಾಗಿ ಅದನ್ನು ಮಾಡಿದರು ಅಂತ ನಾವು ತಿಳ್ಕೊಳ್ಬೋದು. ವೇದದಲ್ಲಿಯೂ ಕೂಡ ಉಪನಿಷತ್ತುಗಳಲ್ಲಿ ಸ್ವರ್ಗೇ ಲೋಕೆ ಅಮೃತತ್ವಂ ಭಜಂತೆ, ಆ ಮುಕ್ತ ಲೋಕಕ್ಕೆ ಹೋಗಿ ಅಲ್ಲಿ ಅಮೃತತ್ವವನ್ನು ಪಡೀತಾರೆ ಅಂತ ವರ್ಣನೆ ಬಂದಿದೆ. ಅದರಿಂದ ಸ್ವರ್ಗಲೋಕ ಅಂದರೆ ಮುಕ್ತಲೋಕವೇ, ಅದರ ಪ್ರಾಪ್ತಿಗಾಗಿ ಅಂತ ಮತ್ತೊಂದು ಅರ್ಥವನ್ನು ಕೂಡ ನಾವು ನೋಡಬಹುದು. ಸ್ವರ್ಗಾಯ ಲೋಕಾಯ ಅನ್ನೋದಕ್ಕೆ ಮತ್ತೊಂದು ಅರ್ಥವನ್ನು ಈ ಶ್ರೀಧರಿಯ ವ್ಯಾಖ್ಯಾನದಲ್ಲಿ ನಾವು ನೋಡ್ತೇವೆ. ಸ್ವರ್ಗಾಯ ಲೋಕಾಯ ಅಂತಿದೆಯಲ್ಲ, ಸ್ವರ್ಗಾಯ ಅನ್ನೋದು ಚತುರ್ಥಿ ವಿಭಕ್ತಿ ಏಕವಚನ ಅಂತ ಅರ್ಥ ಇಟ್ಕೊಂಡು ಇಲ್ಲಿ ತನಕ ನಾವು ಅರ್ಥ ನೋಡಿದ್ವಿ. ಇಲ್ಲ ಲೋಕಾಯ ಅಂದ್ರೂ ಚತುರ್ಥಿ ವಿಭಕ್ತಿ ಏಕವಚನನೇ. ಆದರೆ ಸ್ವರ್ಗಾಯ ಅಂತನ್ನೋದು ಚತುರ್ಥಿ ವಿಭಕ್ತಿ ಏಕವಚನವೂ ಅಲ್ಲ, ಅದು ಪ್ರತ್ಯೇಕ ಪದವೂ ಅಲ್ಲ. ಸ್ವರ್ಗಾಯ ಲೋಕಾಯ ಅಂತ ಒಂದೇ ಪದ ಆ ಶ್ರೀಧರಿಯ ವ್ಯಾಖ್ಯಾನದ ಪ್ರಕಾರ. ಸ್ವಹ ಅಂದರೆ ಸ್ವರ್ಗ ಅಂದರೆ ಮೋಕ್ಷ, ಮೋಕ್ಷವೂ ಆಗ್ಬೋದು ಸ್ವರ್ಗವೂ ಆಗ್ಬೋದು. ಅಲ್ಲಿ ಗೀಯತೆ, ವರ್ಣಿಸಲ್ಪಡುವವನು, ಸ್ತುತಿಸಲ್ಪಡುವವನು ಈ ಭಗವಂತ. ಆದ್ದರಿಂದ ಸ್ವರ್ಗಾಯ ಅಂತ ಒಂದೇ ಶಬ್ದ, ಚತುರ್ಥಿ ವಿಭಕ್ತಿ ಏಕವಚನ ಅಲ್ಲ ಅದು. ಸ್ವರ್ಗಾಯ ಅಂತ ಒಂದು ಶಬ್ದ. ಹೀಗೆ ಸ್ವರ್ಗಾಯ ಹರಿಃ ಸಯೇವ ಲೋಕಃ ಭಕ್ತಾನಾಂ ನಿವಾಸ ಸ್ಥಾನಂ ತಸ್ಮೈ ತತ್ಪ್ರಾಪ್ತಯೇ ಇತ್ಯರ್ಥಃ. ಸ್ವರ್ಗಾಯ ಲೋಕಾಯ, ಸ್ವರ್ಗಾಯಶ್ಚಾಸೌ ಲೋಕಶ್ಚ ಸ್ವರ್ಗಾಯ ಲೋಕಃ ಅಂತ ಹೀಗೆ ಅದಕ್ಕೊಂದು ನಿಷ್ಪತ್ತಿ ತೋರಿಸಿದ್ದಾರೆ. ಆ ಭಗವಂತನೇ ಲೋಕ, ಅವನು ಭಕ್ತರಿಗೆಲ್ಲರಿಗೂ ಕೂಡ ನಿವಾಸ ಸ್ಥಾನ. ಈ ಜಗತ್ತಿನಲ್ಲಿದ್ದಾಗಾದರೂ, ನಾಳೆ ಮುಕ್ತರಾದ ಮೇಲೆ ಆದರೂ ನಾವು ಅವನನ್ನೇ ಅವಲಂಬಿಸಿ ಬದುಕೋದು.
ಅದರಿಂದ ಅವನ ಪ್ರಾಪ್ತಿಗಾಗಿ ಅಂತ ಅದಕ್ಕೆ ಅರ್ಥ ಹೇಳ್ತಾರೆ. ಬೃಹದಾರಣ್ಯಕ ಉಪನಿಷತ್ನಲ್ಲಿ ಕೂಡ ಅಥೋ ಅಯಂ ವಾ ಆತ್ಮ ಸರ್ವೇಷಾಂ ಭೂತಾನಾಂ ಲೋಕಃ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಅಯಂ ವಾ ಆತ್ಮ, ಈ ಭಗವಂತ ಸರ್ವೇಷಾಂ ಭೂತಾನಾಂ ಲೋಕಃ, ಎಲ್ರಿಗೂ ಕೂಡ ಇವನೇ ಆಶ್ರಯ. ಸುರಾಣಾಂಚ ನರಾಣಾಂಚ ಗತಿರೇಕೋ ಜನಾರ್ದನಃ ಅಂತ ಅದರ ಭಾಷ್ಯದಲ್ಲಿ ಆಚಾರ್ಯರು ವರ್ಣನೆ ಮಾಡಿದ್ದಾರೆ. ಎಲ್ಲ ದೇವತೆಗಳು, ಋಷಿಗಳು, ಪಿತೃಗಳು, ಮನುಷ್ಯರು ಮೊದಲಾದವರು ಎಲ್ರಿಗೂ ಕೂಡ ಅವನೇ ಲೋಕ ಅಂದರೆ ಆಶ್ರಯ ಅಂತ ಅದರ ಅಭಿಪ್ರಾಯ. ಇದು ಸ್ವರ್ಗಾಯ ಅನ್ನೋದರ ಅರ್ಥ. ನಾವೀಗಾಗಲೇ ಸತ್ರ ಅನ್ನೋ ಶಬ್ದದ ಅರ್ಥ ನೋಡಿದ್ದೇವೆ. ಅದು ಮತ್ತೆ ಇಲ್ಲಿ ವೀರರಾಘವರ ವ್ಯಾಖ್ಯಾನದಲ್ಲಿ ಇದೊಂದು ಅರ್ಥ ನಮ್ಮ ಗಮನಕ್ಕೆ ಬಂತು. ಸತ್ರ ಶಬ್ದೇನ ಭಗವದ್ಗುಣಾನುಭವಾತ್ಮಕಂ ಬ್ರಹ್ಮಸತ್ರಂ ವಿವಕ್ಷಿತಂ. ಸತ್ರ ಅಂದರೆ ಯಜ್ಞ ಅಂತಲೇ, ತುಪ್ಪ ಮೊದಲಾದ ಆಹುತಿಗಳನ್ನು ಹಾಕಿ ಮಾಡುವ ಯಜ್ಞ ಅಂತಲೇ ನಾವು ತಿಳ್ಕೋಬೇಕಾಗಿಲ್ಲ. ಭಗವಂತನ ಗುಣಾನುಸಂಧಾನ ಮಾಡುವ ಬ್ರಹ್ಮಸತ್ರ ಅಂದರೆ ಪ್ರವಚನ ಅಂತನೂ ಒಂದು ಅರ್ಥ ಆಗಬಹುದು ಅಂತಾರೆ ಅವರು. 10ನೇ ಸ್ಕಂದದಲ್ಲಿ ಶ್ರುತಿಗೀತಾದಲ್ಲಿ ತುಲ್ಯ ಶ್ರುತ ತಪಶೀಲ ತುಲ್ಯ ಸ್ವೀಯಾರಿ ಮಧ್ಯಮಾಹ ಅಪಿ ಚಕ್ರುಹು ಪ್ರವಚನಂ ಏಕಂ ಶುಶ್ರೂಷವಃ ಅಪರೆ. ಒಬ್ರು ಯಾರೋ ಪ್ರವಚನ ಶುರು ಮಾಡಿದ್ರು, ಉಳಿದವರು ಅದನ್ನು ಕೇಳಲಿಕ್ಕೆ ತೊಡಗಿದರು ಅಂತ ಹೀಗೆ ಅಲ್ಲಿ ಒಂದು ವರ್ಣನ ಇದೆ. ಈ ಕಾರಣದಿಂದ ಸತ್ರ ಅಂದರೆ ಜ್ಞಾನ ಸತ್ರ, ಜ್ಞಾನದ ಪ್ರವಚನ ನಡೆಯುವಂಥ ಒಂದು ಕಾರ್ಯಕ್ರಮ ಅಂತ ಅದಕ್ಕೂ ತಿಳ್ಕೋಬಹುದು. ಈ ಭಾಗವತ ತಾತ್ಪರ್ಯದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪದ್ಮಪುರಾಣದ ಶ್ಲೋಕ ಒಂದು ಕೇಳಿ ಬರ್ತದೆ. ಪ್ರಕಾರಾಂತರೇಣ ಪುರುಷಾರ್ಥ ಶಂಕಾ ನಿವೃತ್ತ್ಯರ್ಥಂ ಆಖ್ಯಾಯಿಕ. ಭಗವಂತನ ಪ್ರಾಪ್ತಿ ಆಗಬೇಕು ಅಂತಿದ್ರೆ ಜ್ಞಾನ ಸಂಪಾದನೆಯಿಂದ ಆಗಬೇಕು. ಕರ್ಮಾನುಷ್ಠಾನದಿಂದ ಜ್ಞಾನ ಪ್ರಾಪ್ತಿ, ಜ್ಞಾನ ಪ್ರಾಪ್ತಿಯಿಂದ ಭಗವಂತನ ಅನುಗ್ರಹ, ಮುಂದೆ ಮೋಕ್ಷ. ಹೊರತು ಕರ್ಮಾನುಷ್ಠಾನದಿಂದ ಮೋಕ್ಷ ನೇರವಾಗಿ ಸಾಧ್ಯ ಆಗೋದಿಲ್ಲ ಜ್ಞಾನವಿಲ್ಲದೆ ಅನ್ನೋದನ್ನು ಸ್ಪಷ್ಟಪಡಿಸಬೇಕಾಗಿದೆ. ಅದಕ್ಕಾಗಿ ಈ ಪದ್ಮಪುರಾಣದಲ್ಲಿ ಬಂದ ಈ ಮಾತು ನಮಗೇನು ಹೇಳ್ತದೆ ಅಂದರೆ, ಆಖ್ಯಾಯಿಕಾ ಪ್ರದರ್ಶ್ಯಂತೆ ಸರ್ವವೇದೇಶು ಸರ್ವಶಃ ದ್ಯೋತಯಂತ್ಯಸ್ತು ಮಹತಾಂ ತಾತ್ಪರ್ಯಂ ತತ್ರ ತತ್ರ. ನಾವೊಂದು ವಿಷಯವನ್ನು ವರ್ಣನೆ ಮಾಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಹೇಳಿದ್ದನ್ನು ಹೇಳುವುದಲ್ಲದೆ ಇನ್ನು ಕೆಲವರು ಹೀಗೆ ಹೇಳಿದ್ದಾರೆ, ಅಲ್ಲೆಲ್ಲೋ ಒಂದು ಹೀಗೆ ಘಟನೆ ನಡೆದಿತ್ತು ಅಂತ ಒಂದು ಆಖ್ಯಾಯಿಕ ಕಥಾ ಹೇಳುವುದಿದೆಯಲ್ಲ, ಅದು ಯಾಕೆ ಆ ಥರ ಹೇಳ್ತಿರ್ತಾರೆ ಅಂದರೆ, ಕಥೆ ಹೇಳುವವರಿಗೆ ತಾವು ಪ್ರತಿಪಾದನೆ ಮಾಡುವ ವಿಷಯದ ಬಗ್ಗೆ ಅಷ್ಟೊಂದು ತಾತ್ಪರ್ಯ ಇದೆ, ಅದನ್ನು ಒತ್ತಿ ಹೇಳಬೇಕಾದ ಅಗತ್ಯ ಇದೆ ಅವರಿಗೆ. ಅದಕ್ಕೋಸ್ಕರ ಬೇರೆ ಬೇರೆ ಕಡೆ ನಡೆದ ಘಟನೆಗಳನ್ನು ಕೂಡ ಅವ್ರು ಹೇಳ್ತಿರ್ತಾರೆ. ಈ ಏನು ಮೋಕ್ಷ ಅನ್ನುವ ಪುರುಷಾರ್ಥ ಇದೆ, ಅದು ಜ್ಞಾನದಿಂದಲೇ ಪ್ರಾಪ್ತ ಆಗಬೇಕು. ಅಲಾಭ ಪುರುಷಾರ್ಥಸ್ಯ ಸೂಕ್ತಮರ್ಥ ಮೃತೆ ತ್ವಿತಿ ದ್ಯೋತನಾಯ ಮಹಾರಾಜ ಶ್ರದ್ಧಾ ವೃದ್ಧ್ಯರ್ಥಮೇವ ಚ. ಶ್ರದ್ಧೆ ಬೆಳಿಬೇಕು, ಕೇಳುವವರಿಗೆ ಶ್ರದ್ಧಾ ಹುಟ್ಟಬೇಕು ಅನ್ನೋ ಕಾರಣದಿಂದ ಈ ಥರ ಹೇಳ್ತಾರೆ. ಇದಿಲ್ಲೇ ಗೊತ್ತಾಗ್ತದೆ. ಅಷ್ಟು ದೀರ್ಘಕಾಲದ ಯಜ್ಞ ಅವರೇನೋ ಪ್ರಾರಂಭ ಮಾಡಿದ್ರು, ಆದರೆ ಕೇವಲ ಆಹುತಿ ಹಾಕುವುದರ ಮೂಲಕ ಅವರು ತೃಪ್ತರಾಗಲಿಲ್ಲ. ಅಲ್ಲಲ್ಲೇ ನಡುವೆ ಪ್ರವಚನವೂ ಕೂಡ ನಡೀತಿತ್ತು. ಬೆಳಗಿನ ಹೊತ್ತು ಯಜ್ಞ, ಸಾಯಂಕಾಲದ ಹೊತ್ತು ಪ್ರವಚನ ಅಂತ ಹೀಗೆ ಕೆಲವರು ಅಭಿಪ್ರಾಯ ಪಡ್ತಾರೆ. ಅದೇನೇ ಇರಲಿ, ಯಾವುದೋ ಒಂದು ಕಾಲದಲ್ಲಂತೂ ಪ್ರವಚನ ನಡೀತಿತ್ತು. ಹೀಗೆ ಕೇವಲ ದ್ರವ್ಯ ಯಜ್ಞದಿಂದ ಅವರು ತೃಪ್ತರಾಗಲಿಲ್ಲ ಋಷಿಗಳು. ಜ್ಞಾನ ಯಜ್ಞವನ್ನು ಅವರು ಮಾಡಿ ತೃಪ್ತರಾದರು. ಆ ಜ್ಞಾನ ಯಜ್ಞದಿಂದಲೇ ಮೋಕ್ಷ ಪ್ರಾಪ್ತಿ, ಸ್ವರ್ಗಾಯ ಲೋಕಾಯ. ಮೋಕ್ಷ ಪ್ರಾಪ್ತಿ ಆಗಬೇಕಾದ್ರೆ ಇದರಿಂದಲೇ ಹೊರತು ಬೇರೆ ಯಾವುದರಿಂದಲೂ ಅಲ್ಲ ಅನ್ನೋದು ಅವ್ರಿಗೆ ಗೊತ್ತಿತ್ತು ಅಂತ ಭಾಗವತ ಹೇಳ್ತದೆ. ತಾನು ಹೇಳುವ ಅಭಿಪ್ರಾಯಕ್ಕೆ ಅನುಗುಣವಾಗಿ ಪದ್ಮಪುರಾಣದಲ್ಲಿ ಬಂದಂಥ ಒಂದು ವಿಷಯವನ್ನು ಕೂಡ ಆಚಾರ್ಯರು ಅಲ್ಲಿ ತಿಳಿಸಿದ್ದಾರೆ. ಇಲ್ಲದೆ ಹೋದರೆ ಭಾಗವತ ಪ್ರಾರಂಭ ಕಂಡಿತ್ತು. ಭಾಗವತ ಪ್ರಾರಂಭ ಕಂಡಾಗ ಆ ಭಾಗವತದ ಪ್ರವಚನವನ್ನು ಶುಕಾಚಾರ್ಯ ಪರೀಕ್ಷಿತನಿಗೆ ಏನು ಮಾಡಿದ ಅನ್ನೋದನ್ನು ಹೇಳಿ ಮುಗಿಸಿಬಿಡ್ಬೋದಿತ್ತು. ಅದಷ್ಟೇ ಅಲ್ಲ, ಶುಕಾಚಾರ್ಯ ಪರೀಕ್ಷಿತ ರಾಜನಿಗೆ ಪ್ರವಚನ ಮಾಡಿದ ಅನ್ನೋ ವಿಷಯ ಸರಿ. ಅದಲ್ಲದೆ ಮುಂದೆ ಕೂಡ ಈ ಉಗ್ರಶ್ರವ ಮೊದಲಾದ ಸೂತರು ಕೂಡ ಭಾಗವತ ಪ್ರವಚನ ಮಾಡಿದರು. ಅನೇಕ ಜನ ಋಷಿಗಳು ಇದನ್ನು ಮಾಡಿದ್ದಾರೆ. ಇದು ಆಖ್ಯಾನ, ಇದೊಂದು ಕಥಾ. ಇದು ಸೂತರು ಆ ಶೌನಕಾದಿ ಮುನಿಗಳಿಗೆ ಪ್ರವಚನ ಮಾಡಿದರು ಅನ್ನೋದೊಂದು ಕಥಾ. ಈ ಕಥಾವನ್ನು ಹೇಳಿದರೆ
ಅದರ ಜೊತೆಗೆ ಶುಕಾಚಾರ್ಯ ಪರೀಕ್ಷಿತನ ಕಥೆಯನ್ನು ಹೇಳಿದ ಅನ್ನೋದನ್ನು ಕೇಳಿದರೆ ನಮಗೆ ಶ್ರದ್ಧಾ ಹೆಚ್ಚಾಗ್ತದೆ. ಮೂಲತಃ ಶುಕಾಚಾರ್ಯ ಬಹಳ ದೊಡ್ಡವನು, ಶುಕಾಚಾರ್ಯ ಪರೀಕ್ಷಿತನಿಗೆ ಹೇಳಿದ ಅನ್ನೋದನ್ನು ನಾವೀಗ ನೋಡ್ಲಿಕ್ಕೆ ಹೊರಟಿರೋದು ಮುಂದೆ. ಅದನ್ನು ಕೇಳುವಾಗ ಅದು ಯಾರೋ ಯಾವುದೋ ಕಾಲದ ಶುಕಾಚಾರ್ಯ ಬಹಳ ದೊಡ್ಡವರು ಅಂತಲ್ಲ, ತೀರಾ ನಮಗೆ ಸಮೀಪ ಇದ್ದವರು, ನಮ್ಮಂತೆ ಇದ್ದಂಥ ಶೌನಕ ಮೊದಲಾದ ಕುಲಪತಿಗಳು ಕೂಡ ಇದನ್ನು ಸೂತ ಮೊದಲಾದವರಿಂದ ಕೇಳಿದ್ದಾರೆ. ಹೀಗೆ ಅನೇಕ ಜನ ಇದನ್ನು ಮಾಡಿದ್ದು ಕೇಳಿ ಬರ್ತದೆ. ಅದರಿಂದ ನಾವು ಇದನ್ನು ಮಾಡೋಣ, ನಾವು ಇದನ್ನು ಕೇಳೋಣ ಅಂತ ಶ್ರದ್ಧಾ ನಮಗೆ ಬರ್ತದೆ. ಬಹಳ ಪ್ರಾಚೀನ ಕಾಲದಲ್ಲೆಲ್ಲ ಇತ್ತೀಚೆಗೂ ಅದನ್ನು ಮಾಡಿದ್ದಾರೆ ಅಂತ ತಿಳಿಸುವುದು ಅದರ ಉದ್ದೇಶ ಆಗಿರ್ತದೆ. ಹಾಗೆ ನೋಡಿದರೆ ಶುಕಾಚಾರ್ಯ ಪರೀಕ್ಷಿತನಿಗೆ ಭಾಗವತ ಹೇಳಿದ್ದಾದ ಮೇಲೆ ಭಾಳ ವರ್ಷ ಏನಾಗಿಲ್ಲ ಈ ಪುರಾಣಿಕರು ಶೌನಕಾದಿಗಳ ಕಥೆ ಹೇಳಲಿಕ್ಕೆ. 100 ವರ್ಷ ಆಗಿರ್ಬೋದು, 1000 ವರ್ಷ ಆಗಿರ್ಬೋದು ಅಷ್ಟೇ. ಅಂತೂ ಕಲಿಯುಗದಲ್ಲೇ ಶುಕಾಚಾರ್ಯರು ಪ್ರವಚನ ಮಾಡಿದ್ದಕ್ಕೂ ಸೂತ್ರ ಪ್ರವಚನಕ್ಕೂ ಬಹಳ ಕಾಲ ಏನೂ ಅಂತರ ಇಲ್ಲ, ಆದರೂ ಒಂದಿಷ್ಟು ಅಂತರ ಇದೆ. ಅದ್ರ ಜೊತೆಗೆ ನಾವೇನು ತಿಳ್ಕೊಳ್ಬೇಕು, ಕಳೆದ 5000 ವರ್ಷದಲ್ಲಿ ಅನೇಕ ಜನ ವಿದ್ವಾಂಸರು ಭಾಗವತ ಪ್ರವಚನ ಮಾಡ್ತಾನೆ ಬಂದಿದ್ದಾರೆ ಭಾರತದಾದ್ಯಂತ ಅಂತ ಅಂಥ ಕೆಲವು ಆಖ್ಯಾನಗಳನ್ನು ಕೂಡ ನಾವು ನಮ್ಮ ಜೊತೆಗೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡ್ರೆ ಇಷ್ಟೆಲ್ಲ ಜನ ಜ್ಞಾನಿಗಳು ಮಾಡಿದ್ದಾರೆ, ಇವತ್ತೂ ಮಾಡ್ತಾನೇ ಇದ್ದಾರೆ, ಮುಂದೂ ಮಾಡುವವರಿದ್ದಾರೆ ಅಂತ ನಮ್ಗೆ ಅದ್ರ ಬಗ್ಗೆ ಒಂದು ಆಸಕ್ತಿ ಮೂಡಲಿಕ್ಕೆ ಸಾಧ್ಯ. ಅದರ ಜೊತೆಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.